ಕೂದಲು ಉದುರ್ತಾ ಇದ್ರೆ, ಕೂದಲು ಬೆಳೀತಾ ಇಲ್ಲ ಅಂದರೆ, ಬಿಳಿ ಹೇರಿನ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಅಂದರೆ ಈ ಹೇರ್ ಆಯಿಲ್‌ನ ಬಳಸಿ. ತುಂಬ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಎಣ್ಣೆ ಕಾಯಿಸ್ಕೊಳ್ಳೋಕ್ಕೆ ವೀಳ್ಯದೆಲೆ 3 ವೀಳ್ಯದೆಲೆ ತೊಗೊಂಡಿದ್ದೀನಿ. ಬೇವಿನ ಎಲೆ ಎಲ್ಲನೂ ಕೂಡ ತೊಳೆದ್ಬಿಟ್ಟೆ ಯೂಸ್ ಮಾಡಬೇಕು. ಅಲೋವೆರಾ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದು. ನೀವು ಜಾಸ್ತಿ ತೊಗೋಬೋದು. ದಾಸವಾಳದ ಎಲೆ, ಕೆಂಪು ದಾಸವಾಳ ಇದ್ದರೆ ದಾಸವಾಳನೂ ಕೂಡ ಬಳಸ್ಬೋದು. ತುಳಸಿ ಎಲೆ ಮತ್ತು ಕರ್ಪೂರದ ಎಲೆ, ದೊಡ್ಡ ಪತ್ರೆ ಅಂತ ಏನು ಕರಿತೀವಿ, ಇದು ಕೂಡ ತುಂಬ ಒಳ್ಳೆಯದು ಕೂದಲಿಗೆ. ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋದೇ ತೊಗೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿ ಕರಿಬೇವು ಸೊಪ್ಪನ್ನ. ಸ್ವಲ್ಪ ಶಂಖಪುಷ್ಪ ಹೂವನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ಬಳಸೋದ್ರಿಂದ ಒಳ್ಳೆ ಒಂದು ಕಲರ್ ಬರುತ್ತೆ ನಿಮಗೆ ಕೂದಲು, ಮತ್ತು ಚೆನ್ನಾಗಿ ಬೆಳೆಯುತ್ತೆ. ಬೆಟ್ಟದ ನೆಲ್ಲಿಕಾಯಿ ಒಂದು 3ರಿಂದ 4 ಬೆಟ್ಟದ ನೆಲ್ಲಿಕಾಯಿನ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಎಲ್ಲನೂ ಕೂಡ ನೀಟಾಗಿ ತೊಳೆದುಬಿಟ್ಟು ಸ್ವಲ್ಪ ಒರೆಸ್ಕೊಂಡು ಯೂಸ್ ಮಾಡಬೇಕು, ಡ್ರೈ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಈ ಥರ ಮಾಡಿ ಎಣ್ಣೆ ಬಳಸೋದ್ರಿಂದ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಶಂಖಪುಷ್ಪ ಹೂವನ್ನು ಬಳಸೋದ್ರಿಂದನೂ ಅಷ್ಟೇ ಕೂದಲು ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಆದ್ದರಿಂದ ಶಂಖಪುಷ್ಪ ಹೂ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಎಲ್ಲನೂ ನೀಟಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ನೀರಿರಬಾರ್ದು. ಇಲ್ಲ ಅಂದರೆ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಬಿಸಿಲು ಇಲ್ಲ ಅಂದರೆ ನೀವು ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಿ. ಇವಾಗ ಕರ್ಪೂರದ ಎಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕರ್ಪೂರದ ಎಲೆ ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಮತ್ತು ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ವೀಳ್ಯದೆಲೆನೂ ಅಷ್ಟೇ, ವೀಳ್ಯದೆಲೆನೂ ಕೂಡ ತೊಳೆದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಕಟ್ ಮಾಡಿ ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು ನೀವು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಒಳ್ಳೆಯ ಒಂದು ಕಲರ್ ಕೊಡುತ್ತೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ. ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡ್ಕೋಬೋದು. ಎಲ್ಲನೂ ಕೂಡ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೇವಿನ ಎಲೆನೂ ಕೂಡ ಅಷ್ಟೇ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಬೇವಿನ ಎಲೆ ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಬೇವಿನ ಎಲೆ ಬಳಸೋದ್ರಿಂದ ತಲೆಯಲ್ಲಿ ಹೊಟ್ಟಿದ್ರೂ ಕಡಿಮೆ ಆಗುತ್ತೆ, ತಲೆಯಲ್ಲಿ ಇಚ್ಚಿಂಗ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ದಾಸವಾಳ ಮತ್ತು ದಾಸವಾಳದ ಎಲೆನ ಬಳಸ್ತಾ ಇದ್ದೀನಿ. ದಾಸವಾಳ ಜಾಸ್ತಿ ಇದ್ದರೆ ದಾಸವಾಳ ಜಾಸ್ತಿ ಬಳಸಿ, ಇಲ್ಲ ಅಂದರೆ ದಾಸವಾಳದ ಎಲೆನೇ ಬಳಸಿ. ಕೆಂಪು ದಾಸವಾಳ ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ, ಸಾಫ್ಟ್ ಆಗಲು ಸಹಾಯ ಮಾಡುತ್ತೆ. ತುಳಸಿ ಎಲೆ ಒಂದು ಹಿಡಿಯಷ್ಟು ತುಳಸಿ ಎಲೆನೂ ಅಷ್ಟೇ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನ ಡ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನುಗ್ಗೆ ಸೊಪ್ಪು ಬಳಸೋದ್ರಿಂದನೂ ಅಷ್ಟೇ ತುಂಬ ಒಳ್ಳೆಯದು ತಲೆ ಕೂದಲಿಗೆ. ಇವಾಗ ಶಂಖಪುಷ್ಪ ಹೂವನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಇದ್ದರೆ ಜಾಸ್ತಿ ಬಳಸ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ನೆಲ್ಲಿಕಾಯಿಯನ್ನು ಕೂಡ ಬಳಸ್ತಾ ಇದ್ದೀನಿ. ನೆಲ್ಲಿಕಾಯಿನೂ ಕೂಡ ಅಷ್ಟೇ ಜಾಸ್ತಿ ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ. ಅಲೋವೆರಾನ ಸೈಡ್ ಮುಳ್ಳು ತೆಗೆದ್ಬಿಟ್ಟು ಅಲೋವೆರಾನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಲೋವೆರಾ ಕೂಡ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಕೂದಲಿಗೆ. ಕೂದಲು ಸಾಫ್ಟ್ ಆಗುತ್ತೆ. ಅಲೋವೆರಾ ಜೆಲ್ನ ನೀವು ಸೈಡಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಗ್ರೀನ್ ಕಲರ್ ಹಾಲು ಬರುತ್ತೆ, ಆ ಹಾಲನ್ನೆಲ್ಲ ತೆಗೆದುಬಿಟ್ಟು ಹಾಕ್ಕೋಬೇಕು. ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಸಾಂಬಾರು ಈರುಳ್ಳಿ ಇದ್ದರೂ ಕೂಡ ಅದನ್ನ ಬಳಸಿ, ತುಂಬ ಒಳ್ಳೆಯದು ಕೂದಲಿಗೆ. ಸಾಂಬಾರು ಈರುಳ್ಳಿ ಇಲ್ಲ, ಅದರಿಂದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ದಪ್ಪದಾಗಿ ಕಟ್ ಮಾಡಿ ಹಾಕ್ಕೋಬಾರ್ದು, ಬೇಗ ಕಾಯಲ್ಲ. ಇದೆಲ್ಲ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ. ನಿಮಗೆ ಈರುಳ್ಳಿ ಕೂಡ ಜಾಸ್ತಿ ಹಾಕ್ಕೋಬೋದು, ಎಷ್ಟು ಬೇಕು ಅಷ್ಟು ಈರುಳ್ಳಿನ ಹಾಕ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಬಳಸ್ತಾ ಇದ್ದೀನಿ. ಮೆಂತ್ಯನೂ ಅಷ್ಟೇ ಜಾಸ್ತಿ ಬಳಸಿದಷ್ಟು ಕೂದಲು ಚೆನ್ನಾಗಿರುತ್ತೆ. 1 ಮೆಂತ್ಯ, 1 ಟೇಬಲ್ ಸ್ಪೂನ್ ಕಲ್ಲಂಜಿ ಸೀಡು ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ, ಉದ್ದ ಇದು ನಿಮಗೆ ಕಲ್ಲಂಜಿ ಸೀಡನ್ನು ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಕೂಡ ಸಿಗುತ್ತೆ ಕಲ್ಲಂಜಿ ಸೀಡು. ಇವಾಗ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು 6 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು. ಕೊಬ್ಬರಿ ಎಣ್ಣೆನ ಹಾಳಾಗಲ್ಲ. ಮತ್ತು ಕೂದಲು ಜಾಸ್ತಿ ಉದುರ್ತಾ ಇದ್ದರೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಉದುರೋ ಸಮಸ್ಯೆನೇ ಬರೋದಿಲ್ಲ.
ಚೆನ್ನಾಗಿ ಬೆಳೆಯುತ್ತೆ ಕೂದಲು. ಇವಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಆದಮೇಲೆ ಕಡಿಮೆ ಉರಿಯಲ್ಲಿ, ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೋಬೇಕು. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬಾರ್ದು. ನಿಧಾನಕ್ಕೆ ಕುದಿಸ್ಕೋಬೇಕು. ಕಲರ್ ನಿಧಾನಕ್ಕೆ ಚೇಂಜ್ ಆಗ್ತಾ ಬರುತ್ತೆ. ಅಲ್ಲಿ ತನಕ ಕುದಿಸ್ಕೊಳ್ಳಿ. ಎಲೆ ಎಲ್ಲ ಚೆನ್ನಾಗಿ ಕಲರ್ ಬರಬೇಕು, ಕಪ್ಪು ಕಲರ್ ಬರಬೇಕು. ಅಲ್ಲಿ ತನಕ ಕುದಿಸ್ಕೋಬೇಕು. ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಎಣ್ಣೆ. ಈ ಥರ ಮಾಡೋದ್ರಿಂದ ಕೂದಲು ಉದುರೋದಲ್ಲದೆ ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಮಕ್ಕಳು ಕೂಡ ಯೂಸ್ ಮಾಡ್ಬೋದು. 10 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಈ ಎಣ್ಣೆನ. ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಬೇಕು. ಇಲ್ಲ ಅಂದರೆ ಸೀದೋಗುತ್ತೆ. ಒಂದೊಂದು ಯಾವುದು ಮೆತ್ತಗಿರುತ್ತೆ ಐಟಮ್ ಎಲ್ಲ ಸೀದೋಗುತ್ತೆ, ಮಿಕ್ಕಿದೆಲ್ಲ ಹಂಗೆ ಇರುತ್ತೆ. ಅದಕ್ಕೆ ಸ್ವಲ್ಪ ತಿರುಗಿಸ್ತಾ ಇರಬೇಕು. ನೋಡಿ ಇವಾಗ ಕಲರ್ ಇನ್ನೂ ಚೇಂಜ್ ಆಗಿದೆ. ಇನ್ನೂ ಕಪ್ಪಾಗಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬಾರ್ದು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೇ ಕುದಿಸ್ಕೋಬೇಕು. ನಿಧಾನಕ್ಕೆ ಕುದಿಸ್ಕೊಂಡಷ್ಟು ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ಇವಾಗ ತಿರುಗಿಸ್ತಾ ಇರಿ. ಈ ಟೈಮಲ್ಲಿ ಜಾಸ್ತಿ ತಿರುಗಿಸ್ತಾ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ಎಣ್ಣೆ ಅಷ್ಟು ಚೆನ್ನಾಗಾಗೋದಿಲ್ಲ. ಅದರಿಂದ ತಿರುಗಿಸ್ತಾ ಇರಬೇಕು. ಅದು ಚೆನ್ನಾಗಿ ಬೇಯಬೇಕು. ಎಲ್ಲನೂ ಕೂಡ ಎಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೇ ಒಳ್ಳೆ ಒಂದು ಕಲರ್ ಕೂಡ ಬರುತ್ತೆ. ಕಪ್ಪಾಗಬೇಕು. ಎಲ್ಲ ಐಟಮ್ ಕೂಡ ಕಪ್ಪಾಗೋ ತನಕ ಬೇಯಿಸ್ಕೋಬೇಕು. ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಕಲರ್ ಕೂಡ ಚೇಂಜ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಅದರಲ್ಲೇ ನಿಮಗೆ ಕಪ್ಪಾಗುತ್ತೆ. ನೋಡಿ ಇವಾಗ ಈ ಕಲರ್ ಬರಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕು. ಇವಾಗ ಕುದಿಸ್ಕೊಂಡಾಗಿದೆ. ಎಣ್ಣೆ ಕೂಡ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೋಡಿ ನಾನು ತೋರಿಸ್ತೀನಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಈ ಥರ ಚೇಂಜ್ ಆಗಬೇಕು ಕಲರು. ಆವಾಗಲೇ ನಿಮಗೆ ಎಣ್ಣೆನ 6 ತಿಂಗಳ ತನಕ ಸ್ಟೋರ್ ಮಾಡಿ ಇಡ್ಬೋದು. ಚೆನ್ನಾಗಿ ಕಾದಿಲ್ಲ ಅಂದರೆ ಎಣ್ಣೆ ಹಾಳಾಗುತ್ತೆ. ಇವಾಗ ತಣ್ಣಗಾಗಿರುವ ಎಣ್ಣೆನ ಒಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆಲಾದರೂ ಕೂಡ ಸೋದಿಸ್ಕೋಬೋದು. ನಾನು ಸ್ಟೈನರಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ. ಸ್ಟೈನರಲ್ಲಿ ಸೋದಿಸ್ಕೊಂಡ್ರೆ 2 ಸರಿ ಸೋದಿಸ್ಕೋಬೇಕು. ಇದರಲ್ಲಿ ಅದರ ಪುಡಿ ಎಲ್ಲ ಬೀಳುತ್ತೆ. ಈ ಥರ ಸೋದಿಸ್ಕೊಂಡು ಆಮೇಲೆ ಬಟ್ಟೆಯಲ್ಲಿ ಫಿಲ್ಟರ್ ಮಾಡ್ಕೊಳ್ಳಿ. ಆವಾಗ ನೀಟಾಗುತ್ತೆ ಎಣ್ಣೆ. ಡಸ್ಟ್ ಎಲ್ಲ ಇರೋಲ್ಲ ಕೆಳಗಡೆ. ಬಟ್ಟೆಲ್ಲೂ ಕೂಡ ಸೋದಿಸ್ಕೋಬೋದು. ನಾನು ಮತ್ತೆ ಇನ್ನೊಂದು ಸರಿ ಇದನ್ನ ಫಿಲ್ಟರ್ ಮಾಡ್ಕೊಳ್ತೀನಿ. ಅವಾಗ ಕ್ಲೀನಾಗಿರುತ್ತೆ ಎಣ್ಣೆ. ಇಲ್ಲ ಅಂದರೆ ಅದರಲ್ಲಿ ಮತ್ತೆ ಡಸ್ಟ್ ಎಲ್ಲ ಬಿದ್ದಿರುತ್ತೆ, ಪುಡಿ ಪುಡಿ ಆಗಿರುತ್ತಲ್ಲ. ಈ ಸ್ಟೈನರ್ ಸ್ವಲ್ಪ ದಪ್ಪವಾಗಿರೋದ್ರಿಂದ ಅಗಲವಾಗಿರುತ್ತೆ ಹೋಲ್ಸು. ಅದರಿಂದ ಚಿಕ್ಕ ಸ್ಟೈನರಲ್ಲೂ ಕೂಡ ನೀವು ಸೋದಿಸ್ಕೋಬೋದು. ಜಾಸ್ತಿ ಎಣ್ಣೆ ಕಾಯಿಸ್ಕೊಂಡಾಗ ಬಟ್ಟೆಯಲ್ಲೇ ಸೋದಿಸ್ಕೊಳ್ಳಿ. ನೋಡಿ ಇವಾಗ ಎಣ್ಣೆಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ. ಹಾಗೆ ಕೂಡ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಕಪ್ಪಾಗುತ್ತೆ. ಇವಾಗ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಈ ಎಣ್ಣೆನ ಬಳಸ್ತಾ ಬನ್ನಿ. ಇದನ್ನ ನಾವು ನೈಟಲ್ಲಿ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ಶಾಂಪು ಹಾಕಿ ಹೇರ್ನ ವಾಶ್ ಮಾಡ್ಕೋಬೇಕು. ಇದು ನೀವು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನಿಮಗೆ ಹೇರ್ ಫಾಲಿನ ಸಮಸ್ಯೆ ಬರೋದೇ ಇಲ್ಲ. ಮತ್ತು ಡ್ಯಾಂಡ್ರಫ್ ಆಗಲಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ, ಕಪ್ಪಾಗಿ. ಥ್ಯಾಂಕ್ ಯು.